ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಮರ್ಥ್. ನಾನು ಅಂತಿಮ ವರ್ಷದ ಕೃಷಿ ಪದವಿ ವಿದ್ಯಾರ್ಥಿ. ಪ್ರತಿ ವರ್ಷ ನಾವು ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾದ ನಾವು ರೈತರಿಗೆ ಅತ್ಯಂತ ಸುಲಭ ಹಾಗೂ ಮನೆಯಲ್ಲೇ ಅಳವಡಿಸಿಕೊಳ್ಳಬಹುದಂತಹ ತಂತ್ರಜ್ಞಾನಗಳನ್ನು ರೈತರಿಗೆ ತಲುಪಿಸುವಂಥ ಕೆಲಸಗಳನ್ನು ನಾವು ಮಾಡ್ತಿರ್ತೀವಿ. ಈ ವರ್ಷವೂ ಕೂಡ ರೈತರು ಈ ಸಮಸ್ಯೆ ಏನು ಅನುಭವಿಸ್ತಿರ್ತಾರೆ, ಯಾವ ರೋಗ ಆಗಲಿ ಕೀಟಗಳಾಗಲಿ ಅವುಗಳ ಸಮಗ್ರ ನಿರ್ವಹಣೆಯನ್ನು ನಾವು ರೈತರಿಗೆ ಅವ್ರಿಗೆ ಸುಲಭವಾದ ರೀತಿಯಲ್ಲಿ ಅತ್ಯಂತ ಕಡಿಮೆ ಖರ್ಚಿನ ರೈತರಿಗೆ ನೀಡುವಂಥ ಕಾರ್ಯದಲ್ಲಿ ನಾವು ವಿದ್ಯಾರ್ಥಿಗಳನ್ನು ತೊಡಗಿಸ್ಕೊಳ್ತೀವಿ. ಮಲ್ಚಿಂಗ್ ಪೇಪರ್ ಹಾಕುವಂಥ ಸಾಧನ ಅಂದರೆ ನಾವು ರೈತರು ನಾರ್ಮಲಾಗಿ ಯಾವ ರೀತಿ ಹಾಕ್ತಾರಪ್ಪ ಅಂದರೆ 4 ಜನ ಕೂಲಿ ಆಳುಗಳನ್ನ ತೊಗೊಂಡು ಪೇಪರನ್ನು ಹಾಸ್ತಾರೆ. ಅಂದರೆ ಯಾವ ರೀತಿ ಬಂದರೆ ಮುಂದೆ ಇಬ್ಬರು ಎಳ್ಕೊಂತ ಹೋಗ್ಬೇಕು, ಹಿಂದಿಬ್ಬರು ಚಲಿಕಿಲಿ ಮಣ್ಣು ಹಾಕ್ತಾ ಇರಬೇಕು. ಸೊ ಇದು ಹಾಕೋದ್ರಿಂದ ಚಲಿಕಿಲಿ ಮಣ್ಣು ಹಾಕೋದ್ರಿಂದ 2 ಕಡೆ ಸಮ ಪ್ರಮಾಣದಲ್ಲಿ ಮಣ್ಣು ಬೀಳೋದಿಲ್ಲ. ಒಂದು ಕಡೆ ಜಾಸ್ತಿ ಬೀಳದಿರ್ಬೋದು, ಒಂದು ಕಡೆ ಕಡಿಮೆ ಬೀಳ್ಬೋದು, ಒಂದು ಕಡೆ ಬೀಳದೇ ಇರ್ಬೋದು. ಇದರಿಂದ ಹೊಲದಲ್ಲಿ ಗಾಳಿ ಬೀಸಿದಾಗ ಆ ಪೇಪರ್ ಏನಪ್ಪ ಅಂದರೆ ಕಿತ್ಕೊಳ್ಳುತ್ತೆ. ಸೊ ಅದರಿಂದ ಈ ಸಾಧನದಿಂದ ಕೇವಲ ಇಬ್ಬರೇ ಕೂಲಿ ಆಳುಗಳಿಂದ ಅಥವಾ ಮನೆಯಲ್ಲಿರುವಂಥ ಜನಗಳಿಂದ ಇಬ್ಬರೇ ಸಾಕು ಎಳ್ಕೊಂತ ಹೋದರೆ ತಾನೇ ಪೇಪರ್ ಹಾಸ್ಕೊಳುತ್ತೆ, ತಾನೇ ಮಣ್ಣು ಹಾಕೊಳ್ಳುತ್ತೆ. ಯಾವ ರೀತಿಪ್ಪ ಅಂತ ಬಂದು ನೋಡೋಣ. ನೋಡಿ, ಇದು ಮುಂದೆ ಈ ರೀತಿ ಎಳ್ಕೊಂತ ಹೋದಂಗಲೇ ಇಲ್ಲಿರುವಂಥ ಮಲ್ಚಿಂಗ್ ಪೇಪರು ರೋಲ್ ಆಗಿ ಬೆಡ್ ಮೇಲೆ ತಾನೇ ಬೀಳುತ್ತೆ. ಈ ಬಿದ್ದಂಗೆಲ್ಲ ಈ ಗಾಲಿ ಈ ಪೇಪರ್ ಮೇಲೆ ಬಂದು ಈ ರೀತಿ ಪಿಟ್ಟಾಗುತ್ತೆ. ಈ ಪಿಟ್ಟಾದ ತಕ್ಷಣ ಈ ಡಿಸ್ಕ್ ಟೈಪ್ ಅಂಚು ಟೈಪ್ ಅದಾವಲ್ಲ, ಇವು 2 ಕಡೆ ಸಮ ಪ್ರಮಾಣದಲ್ಲಿ ಮಣ್ಣು ಹಾಕ್ತವೆ. ಸಮ ಪ್ರಮಾಣದಲ್ಲಿ ಮಣ್ಣು ಹಾಕೋದ್ರಿಂದ ಆ ಪೇಪರ್ ಗಟ್ಟಿಯಾಗಿ ಕುಂತ್ಕೊಳ್ಳುತ್ತೆ. ಇದರಿಂದ ನಾವು ನೋಡಿ, ನಾರ್ಮಲ್ ಆಗಿ ನಾವು 1 ಎಕರೆಗೆ ಹಾಕ್ಬೇಕಂದ್ರೆ 4 ಜನ ಲೇಬರ್ ತೊಗೊಂಡು ಹಾಕ್ಬೇಕಂದ್ರೆ 1 ಎಕರೆಗೆ 2.5 ತಾಸು ಬೇಕು. ಸೊ ಬಟ್ ಇದನ್ನು ಕೇವಲ 2 ಲೇಬರಿಂದ ನಾವು 1.5 ತಾಸು ಒಳಗೆ ಹಾಕ್ಬೋದು ಇದರಿಂದ. ಮತ್ತು ಇದು ಯಾವ ರೀತಿ ಬಂದರೆ ನಮಗೆ ಬೆಡ್ ಸೈಜ್ ಅಂದರೆ ಈಗ ಬೋದು ಯಾವ ರೀತಿ ಯಾವ ಸೈಜಿಗೆ ತಕ್ಕಂಗೆ, ಈಗ ಸಪೋಸ್ 4 ಫೀಟ್ ಇತ್ತಪ್ಪ ಅಂದ್ರೆ 4 ಫೀಟಿಗೆ ಆಗಿರ್ಬೋದು, 2 ಫೀಟಿಗೆ ಇತ್ತಂದ್ರೆ 2 ಫೀಟಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಮತ್ತು ಬೆಡ್ ಹೈಟ್ ಇತ್ತಂದ್ರೆ ಹೈಟ್ ಮಾಡ್ಕೊಳ್ಬೋದು, ಡೌನ್ ಇತ್ತಂದ್ರೆ ಡೌನ್ ಮಾಡ್ಕೊಳ್ಬೋದು. ಇದರಿಂದ ಏನಪ್ಪ ಅಂದರೆ ನಾವು ಯಾವ ರೀತಿ ಯಾವ ಕ್ರಾಪಿಗೆ ನಾವು ಬೆಡ್ ಸೈಜ್ ಮಾಡ್ಕೊಳ್ತೀವೋ ಅದ್ರ ತಕ್ಕಂಗೆ ಇದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ಈ ಸಾಧನದಿಂದ ಇದರ ಒಂದು ರೇಟ್ ಎಷ್ಟಪ್ಪ ಅಂದರೆ ಕೇವಲ 2,500ರಿಂದ 3,000. ನೀವು ಅಂದರೆ ರೈತರು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳುವಂಥ ಸಾಧನ ಇದಾಗಿದೆ. ಇದು ಯಾವ ರೀತಿ ಕಠಿಣವಾದಂಥ ಇದೆಲ್ಲ, ನೀವು ಮನೆಯಲ್ಲೇ ಮಾಡ್ಕೋಬೋದು. ಈ ಕೇವಲ 2,500ರಿಂದ 3,000 ತನಕ ಅಷ್ಟೇ ಬೀಳುತ್ತೆ ನಾರ್ಮಲಾಗಿ. ಸ್ವಲ್ಪ ಇನ್ನೂ ಹೇಳ್ಬೇಕಪ್ಪ ಅಂದರೆ ಈ ನೆಲ ಗಟ್ಟಿತ್ತು ಆಗ್ತಾ ಇಲ್ಲ ಹಾಕೋದಂದರೆ ಈ ಮುಂದಿರುವಂಥ ಇದು ನಮ್ಮ ಮಣ್ಣನ್ನು ಲೂಸ್ ಮಾಡಿಕೊಳ್ಳುತ್ತೆ. ಈ ಲೂಸ್ ಮಾಡಿಕೊಂಡೋದ್ರಿಂದ ನಮಗೆ ಹಿಂದೆ ಸರಾಗವಾಗಿ ಅಂದರೆ ಅಲ್ಲಿ ಅಂಚು ಟೈಪ್ ಇರುವಂಥ ಡಿಸ್ಕ್ಗಳು ಸರಾಗವಾಗಿ ಸಮ ಪ್ರಮಾಣದಲ್ಲಿ ಮಣ್ಣು ಹಾಕೊಳ್ತಾವೆ. ಸೊ ಇಲ್ಲ ಇನ್ನು ಮಣ್ಣು ಭಾಳ ಗಟ್ಟಿತ್ತಪ್ಪ ಅಂದರೆ ನಾವು ಇಲ್ಲಿ ಒಂದು 10 kg ಉಸುಕು ತುಂಬಿ ಇಲ್ಲಿ ವೇಟ್ ಮಾಡ್ಬೋದು. ಇದರಿಂದ ಮಣ್ಣು ಇನ್ನೂ ನಮಗೆ ಜಾಸ್ತಿ ಆ ಡಿಸ್ಕ್ ಟೈಪ್ ಇರುವಂಥ ಅಂಚುಗಳು ಇನ್ನೂ ಜಾಸ್ತಿ ಮಣ್ಣು ಆಗ್ತಾವೆ. ಇದರಿಂದ ಏನಾಗುತ್ತೆ, ಮಲ್ಚಿಂಗ್ ಪೇಪರ್ ಗಟ್ಟಿಯಾಗಿ ಕುಂತ್ಕೊಳ್ಳುತ್ತೆ. ಇದರಿಂದ ಗಾಳಿಗೆ ಕಿತ್ತೋದಿಲ್ಲ ಮತ್ತು ಒಳಗೆ ಡ್ರಿಪ್ ಹಾಕಿರ್ತೀವಲ್ಲ ನಾವು, ಆ ಹೋಲ್ಗಳು ಸರಿಯಾಗಿ ಕಾಣ್ತವೆ. ಇದರಿಂದ ನಾವು ಹೋಲ್ಗಳನ್ನು ಸರಿಯಾಗಿ ಹಾಕ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಇದು ವರ್ಟಿಕಲ್ ಪರ್ಲ್ ಫಾರ್ಮಿಂಗ್ ಅಂತ ಕಾನ್ಸೆಪ್ಟು ನಾವು ಒಂದು ಡೆಮೋ ಮಾಡಲಿಕ್ಕೆ ರೈತರಿಗೆ ತೋರಿಸ್ಲಿಕ್ಕೆ ಇಟ್ಟಿದ್ದಾರೆ. ಆದರೆ ನಾವು ರೈತರಿಗೆ ಅವ್ರ ಹತ್ರ ಅವ್ರ ಹೊಲದಲ್ಲಿರೋ ಕೃಷಿ ಹೊಂಡ ಅಥವಾ ಮನೆಯ ಮುಂದೆ ಕಡಿಮೆ ಜಾಗದಲ್ಲಿ ಬಯೋಫ್ಲಾಕ್ ಅಂತ ಬರುತ್ತಾರೆ ಮೀನು ಕೃಷಿ ಮಾಡಲಿಕ್ಕೆ, ಅದರೊಳಗಡೆನೂ ಮುತ್ತು ಕೃಷಿಯನ್ನು ಮಾಡ್ಬೋದು ರೀ. ಇದು ಮುತ್ತು ಕೃಷಿಯನ್ನು ಮಾಡಲಿಕ್ಕೆ ಏನು ಮಾಡಬೇಕಂದ್ರೆ ಮೊದಲನೇದಾಗಿ ತಾವು ನೀರಿನ ಪರೀಕ್ಷೆ ಮಾಡ್ಕೊಳ್ಬೇಕು. ತಮ್ಮ ಸುತ್ತಮುತ್ತ ಕೆವಿಕೆ ಇರುತ್ತಲ್ರಿ, ಅಲ್ಲಿ ಹೋಗಿ ನೀರಿನ ಪರೀಕ್ಷೆ ಮಾಡ್ಕೋಬೋದು. ಈಗ ನೀರಿನ ಪರೀಕ್ಷೆ ಆದಮೇಲೆ ನಿಮ್ಮದು pH 6.5ರಿಂದ 8.5, TDS ಬಿಲೋ 500 ಇರಬೇಕು. ಆಮೇಲೆ ನೀವು ಟ್ರೈನಿಂಗನ್ನು ಇದಕ್ಕೆ ಪಡಿಬೇಕಾಗತ್ತೆ. ಯಾಕಂತಂದರೆ ಇದಕ್ಕೆ ನಾವು ಸರ್ಜರಿ ಮಾಡಬೇಕು. ನಾವು ಮಾಡೋ ಮತ್ತು ರೌಂಡ್ ಮುತ್ತಲ್ಲ, ಇದರೊಳಗಡೆ ಹಾಫ್ ರೌಂಡು, ಆಮೇಲೆ ಗಣೇಶ ಆಕೃತಿ, ಆಮೇಲೆ ದಿಲ್, ಆಮೇಲೆ ಸ್ವಸ್ತಿಕ, ಓಮ, ಈ ಥರ ಬೇರೆ ಬೇರೆ ಆಕೃತಿ ಮತ್ತು ಇದರೊಳಗಡೆ ತಯಾರಾಗುತ್ತೆ. ಸೊ ಇದಕ್ಕೆ ನೀವು ಸರ್ಜರಿಯನ್ನು ಕಲೀಲಿಕ್ಕೆ ಟ್ರೈನಿಂಗ್ ನಮ್ಮ KVKಯಲ್ಲಿ ಯೂನಿವರ್ಸಿಟಿ GKVKಯಲ್ಲಿ, ಅದ್ರ ಜೊತೆಗೆ ಕೆಲವೊಂದಿಬ್ಬರು ರೈತರು ಪ್ರೋಗ್ರೆಸಿವ್ ಫಾರ್ಮರ್ಸ್ ಮಾಡ್ತಾ ಇದ್ದಾರೆ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದರೆ ಅವ್ರು ನಿಮಗೆ ಹೇಳಿ ಕಲಿಸಿ ಕೊಡ್ತಾರೆ. ಇದರದ್ದು ಬೆನಿಫಿಟ್ ಏನಂತಂದರೆ, ಒಂದು ಎಸ್ಟಿಮೇಷನ್ ಇದೇ ಥರ ಹೇಳಬೇಕಂತಂದರೆ, ಉದಾಹರಣೆಗೆ ಒಂದು 3,000 ಈ ಥರ ಕಪ್ಪೆ ಚಿಪ್ಪಿಂದ ಏನಿಲ್ಲ ಅಂತಂದರೂ 1 lakh ಇನ್ವೆಸ್ಟ್ಮೆಂಟಿಂದ 4.5 lakh ಇನ್ 2 years ನಾವು ಪಡಿಬೋದಾಗೈತಿ. ಇದನ್ನು ನಾವು ಮಹಿಳೆಯರು ಕೂಡ ಕಲಿತು, ಆಮೇಲೆ ರೈತರು ಕೂಡ ಇದನ್ನು ಉಪಕಸುಬಾಗಿ ಮಾಡ್ಬೋದಾಗಿತ್ತು. ಇದಕ್ಕೆ ನೀವು ಡೈಲಿ 1 hour ಕೊಟ್ಟರೆ ಸಾಕು. ಸರ್ಜರಿ ಆದಮೇಲೆ ಇದು 18 ತಿಂಗಳಕ್ಕೆ ನಿಮಗೆ ಇಳುವರಿಯನ್ನು ಕೊಡುತ್ತೆ. ನನ್ನ ಹೆಸರು ವೆಂಕಟೇಶ್ HG, ಕೃಷಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿ, 3rd year BSc Agri. ನಾವಿದು ಮಾಡಿರೋದೇನಾದ್ರಿಗಿನ ಕುದುರೆ ನೊಣಗಳ ಹತೋಟಿಗೆ ಒಂದು ಬಲೆ. ಈ ನೊಣಗಳು ಏನಾಗ್ತಾವೆ ಅಂದರೆ ಈ ಕಲರ್ ಬಟ್ಟೆಗೆ ಮತ್ತು ಇಲ್ಲಿ ನಾವು ಕೆಳಗಡೆ ಇಟ್ಟಿರೋ ಆಕಳು ಗಂಜಲ 21 ದಿನ ಕಳಿಸಿರೋದು, ಅಂದರೆ ಫರ್ಮೆಂಟೇಷನ್ ಮಾಡಿರೋದು ಮಿನಿಮಮ್ 21 ದಿನ. ಅದನ್ನು ನಾವು ಇಲ್ಲಿಡೋದ್ರಿಂದ ಏನಾಗ್ತೈತಿ, ಆ ನೊಣಗಳು ದೂರದಿಂದ ಮತ್ತು ಬಂದಾಗ ಏನಾಗ್ತೈತಿ ಕಲರಿಗೆ ಅಟ್ರಾಕ್ಟ್ ಆಗ್ತಾವೆ, ಸಮೀಪ ಬಂದಾಗ ಈ ಸ್ಮೆಲ್ಲಿಗೆ ಅಟ್ರಾಕ್ಟ್ ಆಗ್ತಾವೆ. ಅದರಿಂದ ನಾವು ಎರಡನ್ನೂ ಯೂಸ್ ಮಾಡಿ ನೊಣಗಳನ್ನ ಟ್ರ್ಯಾಪ್ ಮಾಡೋದು. ಹೆಂಗಂದರೆ ನೊಣಗಳು ಕಲರಿಗೆ ಮತ್ತು ಸ್ಮೆಲ್ಲಿಗೆ ಬಂದು ಏನಾಗ್ತಾವೆ, ಸ್ಮೆಲ್ಲಿಗೆ ಇಲ್ಲಿ ಕುಂದಿರ್ತಾವೆ. ಇಲ್ಲಿ ಕುಂತಾಗ ಹುಟ್ಟಿದೊಂದು ನ್ಯಾಚುರಲ್ ಹ್ಯಾಬಿಟ್ ಇರ್ತೈತಿ. ಹೆಂಗಂದರೆ ಎಲ್ಲಾದರೂ ಕುಂತ್ಕೊಂಡ್ರಿಗಿನ ಅವು 90 ಡಿಗ್ರಿ ಆ್ಯಂಗಲ್ ಟೇಕ್ ಆಫ್ ಮಾಡ್ತಾವೆ, ಅಂದರೆ ಎದ್ದೇಳ್ತಾವೆ. ಆ ಹ್ಯಾಬಿಟ್ನ ಬಳಸ್ಕೊಂಡೆ ನಾವೇನು ಮಾಡೀವಿ ಅಂದರೆ
ಅದ್ರ ಕೆಳಗಡೆ ಸೀದಾ ಒಂದು ಲಾಳಕಿಗೆ ಒಂದು ಕ್ಲಾಂಪ್ ಹಾಕಿ ಡಬ್ಬಿ ಕುಂದಿರ್ಸ್ಕೊಂಡಿವಿ. ಅವು ಸಡನ್ನಾಗಿ ಹೆಂಗಿದ್ರು ಅಲ್ಲಿ ಕುಂತ ಮೇಲೆ ಎದ್ದೇಳಬೇಕಂದ್ರಿಗಿನ ಸೀದಾ ಎದ್ದೇಳ್ತಾವೆ 90 ಡಿಗ್ರಿ ಆ್ಯಂಗಲ್ದಾಗ. ಆ ಟೈಮ್ನಾಗ ಏನಾಗ್ತಾವ, ಇದ್ರೊಳಗೆ ಟ್ರ್ಯಾಪ್ ಆಗೋದ್ರಿಂದ ಒಳಗಡೆ ನಾವು ಸ್ವಲ್ಪ ನೀರು ಹಾಕೋದು ಇಲ್ಲಿ ಕೆಳಗಡೆ. ಒಂದು ಸರಿ ಅದ್ರೊಳಗೆ ಹೋಗಿದಾವ ಅಂದಮೇಲೆ ಅವು ಬಡ್ದಾಡಿದಾಗ ಒಳಗಡೆ ರೆಕ್ಕೆ ನೀರಿನಿಂದ ತೊಯ್ದಾಗ ಏನಾಗ್ತದೆ, ಅವು ಮತ್ತೆ ಆರಕ್ಕೆ ಬರೋಂಗಿಲ್ಲ. ಆ ಟೈಮ್ನಾಗ ನಾವೇನು ಮಾಡ್ಬೋದು, ಅವು ಟ್ರ್ಯಾಪ್ ಆಗಿರೋವನ್ನ ತಗೊಂಡು ನಾವು ಡೆಸ್ಟ್ರಾಯ್ ಮಾಡ್ಬೋದು. ಇಷ್ಟು ನಮ್ದು ಇದು. ಕಾಳು ಸ್ವಚ್ಛ ಮಾಡಿ ಅಂತ ಸರ್. ಇದು ಕಾಳು ಸರ್ ಇಲ್ಲಿ ಆಗ್ಬೇಕು ಸರ್. ಯಾವ ಒಟ್ಟಾಗಲಿ ಧೂಳಾಗಲಿ ಸರ್, ಇದು ಫ್ಯಾನ್ಗಳಿದೆ ಸರ್, ಇಲ್ಲಿ ಫ್ಯಾನ್ಗಳಿದ್ದ ಹೊರಗೆ ಹೋಗ್ತದೆ ಸರ್. ಹೊರಗೆ ಹೋಗಿ ಸರ್ ಅಲ್ಲಿ ಕಾಳೆಲ್ಲ ಸರ್ ಅವೆಲ್ಲ ಸೀದಾ ಅಲ್ಲಿ ಚೀಲ್ದಾಗ ಹೋಗಿ ಸ್ಟೋರ್ ಆಗ್ತದೆ ಸರ್. ಅಲ್ಲಿ ಸರ್ ಅಲ್ಲಿ ಚೀಲ ಅಷ್ಟೇ ಸರ್. ಯಾವನ ಆಗ್ಬೋದು ಸರ್ ಕಾಳು. ನಾವು ನಮ್ಮ ಹೊಲದೊಳಗೆ ಗೊಣ್ಣೆ ಹುಳುನ ಯಾವ ರೀತಿ ಮಾಡ್ಬೇಕಂತಂದ್ರೆ ಸಮ್ಮರ್ ಒಳಗೆ ಡೀಪ್ ಫ್ಲೋಯಿಂಗ್ ಅಂದರೆ ಜಾಸ್ತಿ ಆಳವಾಗಿ ಉಳುಮೆಯನ್ನು ಮಾಡಬೇಕು. ಮತ್ತು ಇದ್ರ ಕಬ್ಬಿನ ಜೊತೆ ಕೊತ್ತಂಬರಿ, ಹೂಕೋಸು, ಎಲೆಕೋಸು ಅಂತ ಬೆಳೆಗಳನ್ನ ಬೆಳಿಬೇಕು. ಅದರಿಂದ ಕೂಡ ಮ್ಯಾನೇಜ್ ಮಾಡ್ಬೋದು. ಮತ್ತು ನಾವು ಹೊಲಕ್ಕೆ ಕೊಟ್ಟಿಗೆ ಗೊಬ್ಬರ ಏನು ಹಾಕ್ತಿರ್ತೀವಲ್ಲ, ಆವಾಗ 250 kg ಕೊಟ್ಟಿಗೆ ಗೊಬ್ಬರ ಜೊತೆ 5 ರಿಂದ 10 kg ಮೆಟ್ರಾಜಮ್ ಅನ್ಸೋಪ್ಲಿಯನ್ನು ಮಿಕ್ಸ್ ಮಾಡಿ ನಮ್ಮ ಹೊಲದ ಬೆಳೆ ಸಾಲಿನೊಳಗೆ ಹಾಕಬೇಕು. ಆಮೇಲೆ ನೀರು ಕೊಡಬೇಕು. ಇದನ್ನು ಈ ರೀತಿ ಮಾಡೋದ್ರಿಂದನೂ ಕೂಡ ಮ್ಯಾನೇಜ್. ಇದಾದ ನಂತರ 1 ತಿಂಗಳ ತನಕ ಯಾವುದೇ ಕೆಮಿಕಲ್ಸನ್ನು ಸ್ಪ್ರೇ ಮಾಡಬಾರ್ದು. ನಮ್ಮ ಹೊಲದೊಳಗೆ ಏನಾರು ಈ ರೀತಿಯಾದ ದುಂಬಿಗಳು ಇದ್ದವಪ್ಪ ಅಂತಂದ್ರೆ ಅದಕ್ಕೆ ನಾವು ಬೇವಿನ ಮರ, ಹುಣಸೆ ಮರ ಅಂಥೇಳಿ ಬೇವಿನ ಮರ, ಹುಣಸೆ ಮರ, ಅಕೇಶ ಗಿಡಗಳಂತ ಗಿಡಗಳ ಕೆಳಗೆ ಲೈಟ್ ಟ್ರ್ಯಾಪನ್ನು ಹಾಕಬೇಕು. ಲೈಟ್ ಟ್ರ್ಯಾಪನ್ನು ಹಾಕಿ ಅದ್ರ ತೆಳಗೆ ಒಂದು ಬುಟ್ಟಿ ಒಳಗೆ ನೀರು ಹಾಕಿ ಇಡಬೇಕು. ಆವಾಗ ಈ ದುಂಬಿಗಳು ಲೈಟಿಗೆ ಅಟ್ರಾಕ್ಟ್ ಆಗಿ ಬಂದು ಆ ನೀರಿನ ಬುಟ್ಟಿ ಒಳಗೆ ಬಿದ್ದೇನಪ್ಪ ಅಂತಂದ್ರೆ ಸಾಯ್ತಾವೆ. ನಮ್ಮ ಕಡೆ ಏನಾರ ನೀರಿನ ಒಂದು ಅನುಕೂಲತೆ ಇತ್ತಪ್ಪ ಅಂತಂದ್ರೆ ನಮ್ಮ ಹೊಲದೊಳಗೆ 2 ರಿಂದ 3 ತಾಸು ನೀರನ್ನು ನಿಲ್ಲಿಸಬೇಕು. ಮತ್ತು ಇಲ್ಲ ಅಂತಂದ್ರೆ ನಮ್ಮ ಕಡೆ ನಮ್ಮ ಹೊಲ ಸುತ್ತಲ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಸೇಫ್ ಇದ್ದಂಥ ಜಾಗ ನೋಡಿ ನಾವು ಒಂದು ಸ್ವಲ್ಪ ಬೆಂಕಿಯನ್ನು ಹಾಕೋದ್ರಿಂದನೂ ಕೂಡ ಇದನ್ನು ಮ್ಯಾನೇಜ್ಮೆಂಟ್ ಮಾಡ್ಬೋದು. ಮತ್ತು ಇನ್ನೂ ಒಂದು ಏನಪ್ಪ ಅಂತಂದ್ರೆ ನಮ್ಮ ಹೊಲ ಸುತ್ತ ಹುಣಸೆ ಮರ ಅಥವಾ ಬೇವಿನ ಮರ ಇರಲಿಲ್ಲಪ್ಪ ಅಂತಂದ್ರೆ ಕ್ಲೋರೋಫೈಸ್ 20 EC ಆ ಕೆಮಿಕಲ್ನ ಅದಕ್ಕೆ 5 ml per liter ಅಂತ ಡ್ರೆಂಚ್ ಮಾಡಿ ಅದಕ್ಕೆ ಹುಣಸೆ ಮರ ಮತ್ತು ಬೇವಿನ ಮರಕ್ಕೆ ಹಾಕಿ ಅದನ್ನು ನಮ್ಮ ಹೊಲ ಸುತ್ತ 2-3 ಕಡೆ ಇರಬೇಕು. ಆವಾಗ ಇವು ಬಂದು ಅದನ್ನು ತಿಂದು ಕೂಡ ಸಾಯ್ತಾವೆ. ನಾವು ಈ ರೀತಿ ಮಾಡೋದ್ರಿಂದ ರೂಟ್ ಕಬ್ಬನ್ನ ನಮ್ಮ ಹೊಲದೊಳಗೆ ಶುಗರ್ ಕೇನ್ ಒಳಗೂ ಮೇಜರ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಅಂತಾರೆ ಇದನ್ನು ನಾವು ತೊಗರಿಯಲ್ಲಿ ಕುಡಿ ಚುಟ್ಟೋದಕ್ಕೆ ಉಪಯೋಗ ಮಾಡ್ತೀವಿ ರೀ. ತೊಗರಿ ಮತ್ತು ಹತ್ತಿ, ಕಡ್ಲಿಯಲ್ಲಿ ಯೂಸ್ ಮಾಡ್ತೀವಿ ರೀ. ನಾವು ಇದನ್ನು ರೆಡಿ ಮಾಡ್ಕೋಬೇಕಂದ್ರೆ ನಮಗೆ ವಾಂಕ್ ಬೆಂಡ ಮತ್ತು ಬಾಯಿಬಂದ ಒಂದು 3 ಫೂಟಿನ ಪೈಪ್ 1.25 ಇಂಚಿಂದ ತಗೊಂಡು ಮತ್ತು ಒಂದು ಬಟನ್ ಹಾಕ್ಕೊಂಡು ಇಲ್ಲಿ ಕನೆಕ್ಟ್ ಮಾಡ್ಕೊಂಡು ಮತ್ತು ಇಲ್ಲೊಂದು ಬಟನ್ ಕೊಟ್ಕೋಬೇಕು ರೀ. ಬಟನ್ ಕೊಟ್ಕೊಂಡು ಇಲ್ಲಿ ನಾವು DC ಮೋಟ್ರ್ ಅಂತ ಹಾಕೋತೀವಿ 12 ವೋಲ್ಟಿಂದ. ಮತ್ತು ಇದು ಕನೆಕ್ಟ್ ಆಗ್ಬೇಕಂದ್ರೆ ಇಲ್ಲಿ ಏರಿಯೇಷನ್ ಸಂಬಂಧ ಇದನ್ನು ಕೊಟ್ಟಿರ್ತೀರಿ ಗ್ಯಾಪ್ ರೀ, ಅದು ಗಾಳಿ ಆಡ್ಬೇಕಂತ. ಮತ್ತು ಇಲ್ಲಿ ನಾವು ಹಿಂದೆ ಮುಂದೆ DC ಮೋಟ್ರ್ ಸರದಾಡಬಾರ್ದಂತ ಇಲ್ಲಿಂದ ನಾವು ಸ್ಕ್ರೂ ಬಿಗಿದಿರ್ತೀವಿ ಒಳಗೆ. ಮತ್ತು ಇಲ್ಲಿ ಮುಂದೆ ನಾವು ಬ್ಲೇಡ್ ಹಾಕೊಂಡು ಇಲ್ಲಿ MCL ಅಥವಾ PQ ಇಲ್ಲ ನಾವು ಪರ್ಮನೆಂಟಾಗಿ ಮಾಡ್ಕೋದಿತ್ತಂದ್ರೆ ಗ್ಯಾಸ್ ವೆಲ್ಡಿಂಗ್ ಕೊಟ್ಕೊಂಡು ಥ್ರೆಡ್ಡಿಂದ ಯೂಸ್ ಮಾಡ್ಕೊಂಡು ಅದಕ್ಕೆ ನೆಟ್ರಿಂದ ಕನೆಕ್ಟ್ ಮಾಡ್ಕೋಬೋದು. ಇಷ್ಟ ಮತ್ತು ಮಾಡ್ಬೋದು. ಸರ್ ಇದು ಬರ ನಿರ್ವಹಣಾ ಕ್ರಮಗಳು ಅಂತ ಸರ್. ಬರ ಬಂದಾಗ ಯಾವ ರೀತಿ ನೀರನ್ನು ಯೂಸ್ ಮಾಡ್ಕೋಬೇಕು ಅಂತ ಪದ್ಧತಿಗಳು ಸರ್ ಎಲ್ಲ ಸರ್ ಇವು. ಮೊದಲು ಸರ್ ಮಾಗಿಳುಮೆ ಮಾಡೋ ಸರ್. ಮಾಗಿಳುಮೆ ಅಂದರೆ ಏನು ಸರ್? ಮಾಗಿಳುಮೆ ಮಾಡೋದಂದ್ರೆ ಏನಾಕತ್ರಿ, ಬಿತ್ತನೆ ಮಾಡೋಕ್ಕಿಂತ ಮೊದಲು 2 ತಿಂಗಳು ಸರ್ ನೇಗಿಲ ಹೊಡಿಯೋದಂದ್ರೆ ಏನಾಕತ್ರಿ, ಈ ಟೈಪ ಹೆಂಟೆಗಳ ಫಾರ್ಮ್ ಹಾಕೋ ಸರ್. ಈ ಹೆಂಟೆಗಳ ಫಾರ್ಮ್ ಹಾಕೋದ್ರಂದ್ರೆ ಏನಾಕತ್ರಿ, ಇವು ಕೀಟಗಳ ತತ್ತಿ ಆಗಿರ್ಬೋದು ಸರ್, ಮತ್ತು ಕಸದ ಬೀಜ ಆಗಿರ್ಬೋದು ರೀ, ಇವೆಲ್ಲ ಸಾತ್ತೋಗೋ ಸರ್ ಬಿಸಿಲಿನ ಶಾಖಕ್ಕೆ. ಇನ್ನೊಂದು ಏನಪ್ಪ ಅಂದ್ರೆ ಮಳೆ ನೀರು ಏನು ಬೀಳುತ್ತೆ ಹೇಳಿದ್ರಿ, ಅವೆಲ್ಲ ಬಂದು ಸರ್ ಮಳೆ ನೀರೆಲ್ಲ ಬಂದಿದೆ ಇಲ್ಲೇ ಬಂದು ಇಂಕೋದು ಸರ್. ಈ ಇಂಕೋದಿಂದ್ರೆ ಮುಂದಿನ ಬೆಳಿಗ್ಗೆ ನೀರನ್ನ ಯೂಸ್ ಅಂದ್ರೆ ಕನ್ಸರ್ವ್ ಆಗ ಸರ್. ಇನ್ನೊಂದೇನಪ್ಪ ಅಂದ್ರೆ ಇದನ್ನ ಮಾಡೋದ್ರಿಂದ ಸರ್ ಇಳುವರಿನೇ ಹೆಚ್ಚು ಪಡಿಬೋದು ಸರ್. ಇನ್ನೊಂದೇನಪ್ಪ ಅಂದ್ರೆ ಇದು ಕನ್ಸರ್ವೇಷನ್ ಪ್ರೋಸ್ ಸರ್. ಕನ್ಸರ್ವೇಷನ್ ಪ್ರೋಸ್ ಅಂದ್ರೆ ಏನು ರೀ, ಸಂರಕ್ಷಣಾ ಹರಿಸಾಲುಗಳು ಅಂದಂಗೆ ರೀ. ಇದ್ರಾಗ ಸರ್ 4 ರಿಂದ 5 ಸಾಲ ಆದ್ಮೇಲೆ ಒಂದು 15 ರಿಂದ 20 ಸೆಂಟಿಮೀಟರ್ ಇರುವಂಥ ಒಂದು ಸಾಲನ್ನು ಮಾಡ್ಬೇಕು ಸರ್. ಈ ಸಾಲನ್ನು ಮಾಡೋದ್ರಿಂದ ಏನಾಗತ್ತೆ, ನಾವು ನೀರನ್ನು ಕೊಡ್ತೀವಲ್ಲ ಸರ್ ಇರಿಗೇಷನ್ ಮುಖಾಂತರ, ಆ ಇರಿಗೇಷನ್ ಮುಖಾಂತರ ಕೊಡೋದ್ರೆ ಇಲ್ಲಿ ನೀರು ನಿಂದ್ರೆ ಸರ್. ಈ ನೀರು ನಿಂದ್ರು ಅಂತಂದ್ರೆ ಇವೆರಡೂ ಸಾಲ ಸರ್ ಇವು ನೀರನ್ನು ಬೇರುಗಳ ಮುಖಾಂತರ ನೀರು ಇರಲ್ದಾಗ ಜಕ್ಕೋದೆ ಸರ್. ಮತ್ತು ನೀರನ್ನು ನಾವು ಕಡಿಮೆ ಕೊಟ್ಟಾಕ ಸರ್. ಇದು ಸರ್ ಸಜ್ಜೆ ಅಂತ ಸರ್. ಇದು ಅಂದರೆ ಮೇನಾಗಿ ಸರ್ ನಾವು ಗುಡ್ಡಗಾಡ ಪ್ರದೇಶವನ್ನು ಯೂಸ್ ಮಾಡ್ಕೊಳ್ಳಲ್ಲ ಸರ್ ಜನರಲಾಗಿ ಯಾರು ಫಾರ್ಮರ್ಸ್. ಸೊ ನಾವು
ಗುಡ್ಡಗಾಡ ಪ್ರದೇಶನ ಯಾವ ರೀತಿ ಯೂಸ್ ಮಾಡ್ಕೊಂಡ್ರು ಸರ್ ಅಂದ್ರೆ ಈ ಗುಡ್ಡಗಾಡ ಪ್ರದೇಶನ ಅಡ್ಡಲಾಗಿ ಬೆಳೆಗಳನ್ನ ಬೆಳೆಯೋದ್ರಿಂದ ಏನಾಕತ್ರಿ ಮಣ್ಣಿನ ಸವಕಳಿನ ತಡಿಬೋದು ಸರ್ ಮತ್ತು ಇಳುವರಿನ ಪಡಿಬೋದು ಸರ್. ಇನ್ನೊಂದು ಇದು ಸರ್ ಬ್ರಾಡ್ ಬೆಡ್ ಆ್ಯಂಡ್ ಪರೋ ಮೆಥಡ್ ಸರ್. ಇಲ್ಲಿ ಏನಪ್ಪ ಅಂದರೆ 4 ರಿಂದ 5 ಮೀಟ್ರ್ ಬೆಡ್ಡನ್ನು ಪ್ರಿಪೇರ್ ಮಾಡಿ ಬೆಡ್ಡನ್ನು 10 ರಿಂದ 15 ಸೆಂಟಿಮೀಟರ್ ರೈಸ್ ಮಾಡ್ಕೋಬೇಕು ಸರ್. ಈ ರೈಸ್ ಮಾಡ್ಕೊಂಡ್ರೆ ಏನಾಕತ್ರಿ ಇಲ್ಲಿ ಮೇನಾಗಿ ಶೇಂಗಾ ಬೆಳಿತಾರೆ ಸರ್. ಶೇಂಗಾ ಬೆಳಿತಾರೆ ಸರ್. ಶೇಂಗಾ ಬೆಳೆದ್ರೆ ಏನಾಕತ್ತಪ್ಪ ಅಂದ್ರೆ ಈ ಶೇಂಗಾದ ಬೇರೆ ಇರ್ತಾವಲ್ಲ ಸರ್, ಏರೇಷನ್ ಮುಖಾಂತರ ಅಂದ್ರೆ ಗಾಳಿ ಆಡೋದು ಮುಖಾಂತರ ಬೇರಿನ ಒಂದು ಸಂಖ್ಯೆ ಹೆಚ್ಚಾಗ ಸರ್. ಮತ್ತು ಇದನ್ನೇನ್ರ ಶೇಂಗಾದ ಪಾಡ್ ಇರುತ್ತಲ್ಲ ರೀ, ಪಾಡ್ ಏನಾಗತ್ತಪ್ಪ ಅಂದ್ರೆ ದೊಡ್ಡದಾಗಿ ಬೆಳೆಯುತ್ತೆ ಸರ್. ಮತ್ತು ನಾವು ಹಾರ್ವೆಸ್ಟ್ ಅಂದ್ರೆ ಇದು ಮಾಡ್ತೀವಲ್ಲ ರೀ, ಹಾರ್ವೆಸ್ಟ್ ಮಾಡೋ ಟೈಮ್ನಾಗ ಸರಿಯಾಗಿ ಇಳುವರಿ ಹೆಚ್ಚು ಬರೋದು ಇರ್ತಾರೆ. ಇದನ್ನ ಚಲೋ ಆಗತ್ತೆ ಸರ್, ಅಂದರೆ ಇಳುವರಿ ಹೆಚ್ಚು ಬರುತ್ತೆ ಸರ್. ಮತ್ತು ಚೌಕುಮಡಿ ಪದ್ಧತಿ ಸರ್. ಚೌಕುಮಡಿ ಪದ್ಧತಿ ಅಂದ್ರೆ ಏನು ರೀ, ಬಿತ್ತನೆ ಮಾಡೋಕ್ಕಿಂತ ಮೊದಲು 1 ತಿಂಗಳು ಸರ್ ಈ ಟೈಪ್ ನಾವು ಚೌಕ ರೀತಿಯಾಗಿ ಸ್ಟ್ರಕ್ಚರನ್ನು ಮಾಡಿಕೊಂಡು ಬಿತ್ತನೆ ಇದನ್ನ ಮಾಡಿ ಸ್ಟ್ರಕ್ಚರ್ ಮಾಡ್ಕೊಂಡ್ರೆ ಸರ್ ಮಳೆ ಏನು ಬರತ್ತಿಲ್ಲ ರೀ, ಮಳೆ ಬಿದ್ದಿದ್ದ ನೀರೆಲ್ಲ ಇಲ್ಲೇ ಬಂದು ಬೆಳೆ ಸರ್. ಮತ್ತು ನೀರಾಗಿರ್ಬೋದು ಮತ್ತು ಮೇಲಿನ ಟಾಪ್ ಲೇಯರ್ ಸರ್, ಮೇಲಿನ ಮೇಲ್ಮೈ ಮಣ್ಣನ್ನು ಕೊಚ್ಚ ಹೋಗಲ್ದ ನೋಡ್ಕೋಬೋದು ಸರ್. ಮತ್ತು ಮುಂದೆ ನಾವು ಸರ್ ಜಮೀನು ಒಬ್ಬೊಬ್ರದ್ದು ಮ್ಯಾಲಿರೋ ಸರ್, ಮ್ಯಾಲಿದ್ದಾಗ ಸರ್ ಜಮೀನಿನ ನೀರೆಲ್ಲ ಏನಾಗುತ್ತೆ ಅಂದ್ರೆ ತೆಳಗೆ ಬರುತ್ತೆ ಸರ್. ಆ ತೆಳಗೆ ಬರೋದ್ರಿಂದ ಅದನ್ನ ಕನ್ಸರ್ವ್ ಮಾಡ್ಬೇಕಂದ್ರೆ ನಾವು ಒಂದು ಕೃಷಿ ಹೊಂಡನ ಮಾಡ್ಕೊಂಡಿದ್ದೀವಿ ಸರ್. ಈ ಕೃಷಿ ಹೊಂಡ ಮಾಡ್ಕೊಂಡ್ರೆ ಏನಾಗತ್ತೆ ಅಂದ್ರೆ ನೀರು ಇರಲ್ಲ ಟೈಮ್ನಾಗ ಈ ಕೃಷಿ ಹೊಂಡದ ನೀರನ್ನು ಡ್ರಿಪ್ ಮುಖಾಂತರ ಆಗಿರ್ಬೋದು, ಸ್ಪ್ರಿಂಕ್ಲರ್ ಮುಖಾಂತರ ಆಗಿರ್ಬೋದು ನೀರನ್ನು ಎಲ್ಲ ಬೆಳಗ್ಗೆ ಕೊಡ್ಬೋದು ಸರ್. ಮತ್ತು ಈ ನೀರನ್ನು ನಾವು ಬೇರೆ ಮನೆಯ ಬಳಕೆಗೆ ಬಳಸ್ಬೋದು ಸರ್. ಭಾಳ ಮಳೆ ಬಂದಾಗ ಸರ್ ಯಾವ ರೀತಿ ನಾವು ನೀರನ್ನು ಹೊರಗೆ ಹಾಕಬೇಕನ್ನೋ ಒಂದು ವಿಧಾನಗಳು ಸರ್ ಎಲ್ಲ ಇವು ಮೇನಾಗಿ ಸರ್. ಇದು ಈ 4 ರಿಂದ 5 ಸಾಲ ಆದ್ಮೇಲೆ ಸರ್ ಇವು ಏನು ಮಾಡೋದಪ್ಪ ಅಂದ್ರೆ 10 ರಿಂದ 15 ಸೆಂಟಿಮೀಟರ್ ಅಂತ ಬೆಸಿಕಾಲು ಮಾಡ್ಕೋಬೇಕು ಸರ್ ಭೂಮಿ ಒಳಗೆ. ಈ ಮಾಡ್ಕೊಂಡ್ರೆ ಬೆಸಿಕಾಲು ಮಾಡ್ಕೋದಂದ್ರೆ ಮಳೆ ಭಾಳ ಬರುತ್ತಲ್ಲ ಸರ್. ಈ ಸಾಲುಗಳಿಗೆ ಈ 4 ರಿಂದ 5 ಸಾಲುಗಳ ಏನು ನೀರು ಇರುತ್ತಲ್ಲ ರೀ, ಇದೆಲ್ಲ ಬಂದು ಇಲ್ಲಿ ಕಲೆಕ್ಟ್ ಆಗುತ್ತೆ ಸರ್. ಈ ಕಲೆಕ್ಟ್ ಆಗೋದಂದ್ರೆ ಈ ನೀರನ್ನು ನಾವು ಒಂದು ಹೆಡ್ ಪರೋ ಹತ್ತಿರ ಸರ್, ಆ ಹೆಡ್ ಪರೋ ಮುಖಾಂತರ ಹಳ್ಳಕ್ಕೆ ಬಿಡ್ಬೋದು ಸರ್. ಈ ನೀರು ಏನಾಗತ್ತಪ್ಪ ಅಂದ್ರೆ ಹೊರಗೆ ಹೋಗುತ್ತೆ ಸರ್. ಇದರಿಂದ ಇಳುವರಿಯನ್ನು ನಾವು ಪಡ್ಕೋಬೋದು ಸರ್. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಈ ಜೋಳು ಸೋಳು ಪಾಯಪ್ ಅತ್ತಾರ ಸರ್. ಈ ಜೋಳು ಸೋಳು ಪಾಯಪನ್ನು ನಾವು 3 ಅಡಿ ತೆಳಗೆ ಸರ್ ದೇಶಿ ಬೆಲೆ ತೆಗಿ ಸರ ಹಾಕೋದಂತರ ರೀ. ಇವೆಲ್ಲ ನೀರು ಸರ್ ಈ ಹೊಂಡ ಟೈಪ್ ಸರ್ ಇದ್ರಾಗ ಬಂದು ಜಮಾ ಆಗುತ್ತೆ ಸರ್. ಈ ಕಲೆಕ್ಟ್ ಆಗಿದ್ದ ನೀರನ್ನು ನಾವು ಹಳ್ಳಕ್ಕೆ ಬಿಡ್ಬೋದು ಸರ್, ಹೊರಗೆ ಹಳ್ಳಕ್ಕೆ ಬಿಡ್ಬೋದು ಸರ್. ಮತ್ತು ಭಾಳ ಸಾಲ್ಟ್ ಕಂಟೆಂಟ್ ಇರ್ಲಿಕ್ಕಂದ್ರೆ ಇದನ್ನ ನೀರನ್ನು ಬೇರೆ ಕ್ರಾಪಿಗೆ ಹಾಕ್ಬೋದು ಸರ್. ಇನ್ನೊಂದು ಏನು ರೀ ಏರು ಮಡಿ ಪದ್ಧತಿ ಸರ್. ಏರು ಮಡಿ ಪದ್ಧತಿ ಅಂದರೆ ಏನು ರೀ ಸರ್, ಇಲ್ಲಿ 1 ರಿಂದ 1.5 ಮೀಟ್ರ್ ಬೆಡ್ಡನ್ನು ವೈಡಾಗಿ ಬೆಡ್ಡನ್ನು ಪ್ರಿಪೇರ್ ಮಾಡಿ 10 ರಿಂದ 15 ಸೆಂಟಿಮೀಟರ್ನ ಬೆಡ್ಡನ್ನು ರೈಸ್ ಮಾಡ್ತೀವಿ ಸರ್. ನಾವು ರೈಸ್ ಮಾಡಿ ಇಲ್ಲಿ ನಾವು ಉಳ್ಳಾಗಡ್ಡಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು ಇವೆಲ್ಲ ಕ್ರಾಪ್ ಬೆಳಿಬೋದು ಸರ್. ಈ ಬೆಳೆದಂದ್ರೆ ರೀ ಅದರ ಗಡ್ಡಿ ಸೈಜ್ ಪ್ರಮಾಣ ಒಂದು ಜಾಸ್ತಿಯಾಗಿ ಮತ್ತು ಇಳುವರಿಯನ್ನು ಹೆಚ್ಚಿಗೆ ಪಡ್ಕೋಬೋದು ಸರ್. ಇಲ್ಲಿ ಮತ್ತು ನೀರು ಬಂದಿರುತ್ತಲ್ಲ ಆ ನೀರನ್ನು ಇಲ್ಲಿ ನಾವು ಕನ್ಸರ್ವ್ ಮಾಡ್ಬೋದು ಸರ್. ಕನ್ಸರ್ವ್ ಮಾಡಿ ಇದು ಹೆಚ್ಚಾಗಿದ್ದ ನೀರನ್ನು ಹೊರಗೆ ಹಾಕ್ಬೋದು ಸರ್. ಸರ್ ಇದು ಸಿವಿಯರ್ ಆಗಿ ಇವಾಗ 72 ಮುಟುರು ರೋಗ ಸರ್. ಇದು ಸಿವಿಯರ್ ಆಗಿ 70 to 80% ಇಲ್ಲಿ ಲಾಸ್ ಆಗುತ್ತೆ ಸರ್. ಇದು ಜಾಸ್ತಿ ಕಂಡುಬರೋದು ಗದಗ, ಹಾವೇರಿ, ಬಳ್ಳಾರಿ ಮತ್ತು ಧಾರವಾಡ ಡಿಸ್ಟ್ರಿಕ್ಟಲ್ಲಿ ಇವಾಗ ಜಾಸ್ತಿ ಕಂಡುಬರಾಗುತ್ತೆ ಸರ್. ಇದು ಸಿಮ್ಟಮ್ಸ್ ಏನಂದರೆ ಸರ್ ಅಪ್ವರ್ಡ್ ಕರ್ಲಿಂಗ್ ಮತ್ತು ಡೌನ್ವರ್ಡ್ ಕರ್ಲಿಂಗ್ ಆಗುತ್ತೆ ಸರ್. ಟ್ರಿಪ್ಸಿಂದ ಅಪ್ವರ್ಡ್ ಕರ್ಲಿಂಗ್ ಆಗುತ್ತೆ ಸರ್, ಮೈಟ್ಸಿಂದ ಡೌನ್ವರ್ಡ್ ಕರ್ಲಿಂಗ್ ಆಗುತ್ತೆ ಸರ್. ಇದನ್ನು ನಾವು ಈ ಥರ ಸಿವಿಯರ್ ಆದರೆ ಕಂಟ್ರೋಲ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ ಸರ್. ನಾವು ಸ್ಟಾರ್ಟಿಂಗಿಂದ ಸಮಗ್ರವಾಗಿ ಯಾವ ಥರ ನಿರ್ವಹಣೆ ಮಾಡಬೇಕಂತ ಈ ಟೆಕ್ನಾಲಜಿನ ನಾವು ಹೇಳಕತ್ತೀವಿ ಸರ್. ಸ್ಟಾರ್ಟಿಂಗಲ್ಲಿ ಬೀಜೋಪಚಾರ ಮಾಡ್ಬೇಕು ಸರ್. ನಾವು ಬೀಜ ತಂದು ಬಿತ್ತೀವಿ ಅಂದರೆ ಸರ್ ಅದಕ್ಕೆ ಇಮ್ಯುಡೋಕ್ಲೋಪ್ರಿಡ್ ಅಥವಾ ಥಿಯಾಮಿಥಾಕ್ಸಮ್ನ 1 to 2 ml per kg ಸೀಡ್ಸ್ಗೆ ನಾವು ಮಿಕ್ಸ್ ಮಾಡಿ ಬೀಜೋಪಚಾರ ಮಾಡಿ ಆಮೇಲೆ ಬಿತ್ತಬೇಕು ಸರ್. ಆಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿರ್ತೀವಲ್ಲ ಸರ್, ಅದ್ರ ಜೊತೆ ಟ್ರೈಕೋಡರ್ಮನ ಮಿಕ್ಸ್ ಮಾಡಿ ಹಾಕಬೇಕು ಸರ್. ಯಾಕಂದರೆ ಇದು ಟ್ರಿಪ್ಸ್ ಮತ್ತು ಮೈಟ್ಸ್ ಮತ್ತು ವೈಟ್ ಫ್ಲೈಸಿಂದ ಹರಡುತ್ತೆ ಸರ್. ಇದು ವೈರಲ್ ಡಿಸೀಸ್ ಆಗಿರೋದ್ರಿಂದ ಇದು ಸಾಯಿಲ್ ಬಾರ್ನ್ ಡಿಸೀಸ್ಗೆ ಭಾಳ ಸಸೆಪ್ಟೇಬಲ್ ಆಗಿರುತ್ತೆ ಸರ್ ಮೆಣಸಿನ್ಕಾಯಿ ಗಿಡ. ಅದಕ್ಕೆ ನಾವು ಟ್ರೈಕೋಡರ್ಮನ ಹಾಕೋದ್ರಿಂದ ಅದನ್ನು ಡಿಸೀಸನ್ನು ಕಡಿಮೆ ಮಾಡ್ಬೋದು ಸರ್. ಆಮೇಲೆ ಟ್ರ್ಯಾಪ್ಸ್ ಎಲ್ಲ ಯೂಸ್ ಮಾಡಬೇಕು ಸರ್. ಪ್ರತಿ ಎಕರೆಗೆ 8 ರಿಂದ 10 ಬ್ಲೂ ಅಥವಾ ಹಳದಿ ಇವನ್ನ ಟ್ರ್ಯಾಪ್ಸ್ನ ಯೂಸ್ ಮಾಡಬೇಕು ಸರ್. ಬ್ಲೂ ಥ್ರಿಪ್ಸ್ಗೆ ಸರ್, ಇದು ವೈಟ್ ಫ್ಲೈಸ್ಗೆ ಸರ್. ಮತ್ತು ಜೈವಿಕ ಗೊಬ್ಬರಗಳನ್ನು ಜೈವಿಕ ಪೆಸ್ಟಿಸೈಡ್ ಸರ್ ಇದು ಹೂವಿನ ಮೇಲೆ ಈ ಥರ ಥ್ರಿಪ್ಸ್ ಮತ್ತು ಮೈಟ್ಸು ಕಾಣಿಸ್ಕೊಂಡಾಗ ಸರ್ ಇದನ್ನು 4 ಗ್ರಾಮ್ per ಲೀಟರ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಒಂದು 4-5 ದಿನ ಬಿಡಬೇಕು ಸರ್. ಆಮೇಲೆ ಸ್ಪ್ರೇ ಮಾಡಬೇಕು ಸರ್. ಪ್ರತಿ 8 ಸಾಲಿಗೆ 1 ಸಾಲು ಚೆಂಡು ಹೂವು ಬೆಳಿಬೇಕು ಸರ್. ನಾವು ಟ್ರ್ಯಾಪ್ ಕ್ರಾಪ್ ಆಗಿ, ಬ್ಯಾರಿಯರ್ ಕ್ರಾಪ್ ಆಗಿ ಜೋಳ, ಮೆಕ್ಕೆಜೋಳ ಅಥವಾ ಸಜ್ಜೆನ ಬೆಳಿಬೇಕು. ಇದನ್ನ ಕಮ್ಯುನಿಟಿ ಅಪ್ರೋಚಿಂದ ಮಾಡಬೇಕು ಸರ್. ನಾವು ಒಬ್ಬರೇ ಮಾಡಿದ್ರೆ ಅಂದರೂ ಆಗಲ್ಲ ಸರ್ ಇದು. ಆಮೇಲೆ ಕಂಟ್ರೋಲ್ ಆಗಲಿಲ್ಲ ಅಂದರೆ ಸರ್ ನಾವು ಕೆಮಿಕಲ್ಸ್ನ ಯೂಸ್ ಮಾಡಬೇಕು ಸರ್. ಅರ್ಲಿ ಸ್ಟೇಜಲ್ಲಿ
ಆದಮೇಲೆ ಆಸಿಪೇಟ್ ಮತ್ತು ಇಮಿಡಾಕ್ಲೋಪೇಟ್ ಸರ್ 1 ml per ಲೀಟರ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಸರ್ ನಾವು. ಆಮೇಲೆ ನೀಮ್ ಆಯಿಲ್ನ ಹೊಡಿಬೇಕು ಸರ್. ಆಮೇಲೆ ಇವನ್ನ ಜೈವಿಕ ಕೀಟನಾಶಕನ ಹೊಡಿಬೇಕು ಸರ್. ಮತ್ತೆ ಬೇರೆ ಕೆಮಿಕಲ್ಸ್ ಹೊಡಿಬೇಕು ಸರ್. ಮತ್ತು ನೀಮ್ ಆಯಿಲ್ ಹೊಡಿಬೇಕು ಸರ್. ಈ ಥರ ಎಲ್ಲ ಮಾಡಬೇಕು. ಇದು ರೋಗಗಳು ಬಂದಾಗ ಮನೆಯಲ್ಲಿ ಮನೆಮದ್ದು ಹೇಗೆ ತಯಾರಿಸ್ಕೋಬೇಕಂತ ಹೇಳ್ತಾ ಇದ್ದೀವಿ. ಈಗ ಜಾನುವಾರುಗಳಿಗೆ ಹಲವಾರು ರೋಗಗಳು ಬರ್ತವೆ. ಕೆಚ್ಚಲು ಬೇನೆ ರೋಗ ಅಂತ ಬರ್ತವೆ, ಮತ್ತು ಕಾಲು ಮತ್ತು ಬಾಯಿ ರೋಗ ಅಂತ ಬರ್ತಾರೆ, ಮತ್ತು ಮಾಂಸ ಬೀಳದೇ ಇರುವುದು, ಈಗ ಹಲವಾರು ರೋಗಗಳು ಬರ್ತಾವೆ. ಅದೇ ಥರ ಚರ್ಮಗಂಟ ರೋಗ ಈ ಥರ ಎಲ್ಲ ಬಂದಾಗ ಮನೆಯಲ್ಲಿ ನಾವು ಹೇಗೆ ಮದ್ದುಗಳನ್ನು ತಯಾರಿಸ್ಕೋಬೋದು ಅಂತ, ಈ ಕೆಚ್ಚಲು ಬಾವು ಅಂತ ಒಂದು ರೋಗ ಬಂದಾಗ ಮನೆಯಲ್ಲಿ ನಾವು ಅವಳು ಸರಾನ ಒಂದು 250 ಗ್ರಾಮ್ ಅಷ್ಟು ತೊಗೊಂಡು ಅದಕ್ಕೆ 7-8 ಚಮಚ ಅರಿಶಿನ ಮಿಕ್ಸ್ ಮಾಡಿ ಸ್ವಲ್ಪ ಸುಣ್ಣ ಮತ್ತು 2 ನಿಂಬೆಹಣ್ಣಿನ ರಸನ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಥರ ಮಾಡಿಕೊಂಡು ಹಚ್ಚೋ ದನಗಳಿಗೆ ಕೆಚ್ಚಲಿಗೆ ಹಚ್ಚೋ ಟೈಮ್ದಲ್ಲಿ ನೀರೊಳಗೆ ಮಿಕ್ಸ್ ಮಾಡಿ ದಿನಕ್ಕೆ 2 ಬಾರಿ ಕಡಿಮೆ ಆಗೋವರೆಗೂ ಹಚ್ಕೊತ ಹೋಗ್ಬೇಕ್ರಿ. ಮತ್ತು ಈಗ ಮಾಂಸ ಬೀಳದಿರೋದು ಅಂದರೆ ದನ ಕರು ಹಾಕಿದ 8 ಗಂಟೆ ಒಳಗೆ ಮಾಂಸ ಚೀಲ ಬೀಳಬೇಕ್ರಿ. ಮತ್ತು ಈಗ ದನ ಕರು ಹಾಕಿದ 2 ಗಂಟೆ ಒಳಗೆ ನಾವು ಅದಕ್ಕೆ ಒಂದು ಮೂಲಂಗಿ ಮತ್ತು ಭತ್ತದ ಹುಲ್ಲಿನ ಜೊತೆ ತಿನ್ನಿಸ್ಬೇಕ್ರಿ. ಅದೇ ಥರ ಮತ್ತು ಅದೇನ್ರಿ 5 ಮತ್ತು 6 ಗಂಟೆ ಒಳಗೆ ಏನ್ರಿ ದನ ಮಾಂಸ ಬೀಳಿಲ್ಲ ಅಂದರೆ 1.5 kg ಬೆಂಡೆಕಾಯಿನ ಉಪ್ಪು ಮತ್ತು ಬೆಲ್ಲದ ಜೊತೆ ಕೊಡೋದ್ರಿಂದ ಅದು ಮಾಂಸ ಚೀಲ ಬೀಳಿಸ್ಬೋದು ರೀ. ಅದೇನ್ರಿ ಮತ್ತು ಜಾಸ್ತಿ ಹೊತ್ತದು ಬೀಳಿಲ್ಲ ಡಾಕ್ಟರ್ ಕನ್ಸಲ್ಟ್ ಆಗೋದು ಚಲೋ ರೀ. ಈಗ ಬಾಯಿ ರೋಗ ಅಂತ ಬಂದಾಗ ನಾವು ಅದಕ್ಕೆ ಮೆಂತ್ಯಕಾಳು, ಮೆಣಸಿನಕಾಳು ಮತ್ತು ಹಾಗೆ ಜೀರಿಗೆನ 20 ನಿಮಿಷ ನೆನೆ ಇಟ್ಟು ಏನು ಮಾಡ್ಬೇಕಂದ್ರೆ ಕುಪ್ಪಿ ಗಿಡ ರೈತರು ಕಾಮನ್ ಆಗಿ ಅದನ್ನ ಕರಿದು ನಗ್ನಿ ಮುಳ್ಳು ಅಂತ ಕರೀತಾರೋ ಅದನ್ನು ಒಂದು ಹಿಡಿ ತಗೋಬೇಕು. ಬೇವು, ಅರಿಶಿನ, ಬೆಳ್ಳುಳ್ಳಿ, ಆಮೇಲೆ ತುಳಸಿ ಎಲೆ, ಮೆಹಂದಿ ಎಲೆ ಹಾಗೂ ಕೊಬ್ಬರಿ ಎಣ್ಣೆ ಇವನ್ನೆಲ್ಲ ತಗೊಂಡು ಪೇಸ್ಟ್ ಗತೆ ಮಾಡಿ ಕಾಲಿಗೆ ಹಚ್ಚಬೇಕು. ಹಚ್ಚೋಕ್ಕಿಂತ ಮುಂಚೆ ಸೋಡಿಯಂ ಬೈಕಾರ್ಬೋನೇಟ್ ಅಂದರೆ ಉಪ್ಪು ಅಥವಾ ಉಪ್ಪಿನ ಅಂಶ ಇರೋಂತಕ್ಕಂಥ ಯಾವುದಾದ್ರೂ ತಗೊಂಡು ನಾವು ಕಾಲು ನೋವೆಲ್ಲ ತೊಳಿಬೇಕು. ತೊಳೆದು ಪೇಸ್ಟ್ ಹಚ್ಚೋದ್ರಿಂದ ನಾವು ಇದನ್ನು ಕಡಿಮೆ ಮಾಡ್ಬೋದು. ಮತ್ತು ಇದು ನಮ್ಮ ದನಗಳಿಗೆ ಬರಬಾರ್ದಂತಂದ್ರೆ 2 ವ್ಯಾಕ್ಸಿನ್ ಸಿಗ್ತಾವೆ. 1 ವರ್ಷಕ್ಕೆ 2 ವ್ಯಾಕ್ಸಿನ್ ಹಾಕ್ಸ್ಬೇಕು ವೆಟರ್ನರಿ ಹಾಸ್ಪಿಟ್ಲಿಗೆ ಹೋಗಿ. ಹಾಕ್ಸೋದ್ರಿಂದ ನಾವು ಈ ನೋವನ್ನ ಕಡಿಮೆ ಮಾಡ್ಬೋದು. ಆಮೇಲೆ ಈಗ ಮೂಳೆ ಮುರಿತು ನಮ್ಮ ದನಗಳಿಗೆ ಅಂತಂದ್ರೆ ನಾವು ಫಸ್ಟ್ ಏಡ್ ಆಗಿ ಏನು ಮಾಡ್ಬೋದು ಅಂದ್ರೆ ಕ್ಯಾಸ್ಟರ್ ಆಯಿಲ್ ಔಡಲೆ ಎಣ್ಣೆ ಸಿಗ್ತೈತಿ, ಅದನ್ನು ಕಾಲಿಗೆ ಮೊದಲು ಹಚ್ಚಬೇಕು. ಆಮೇಲೆ ಒಂದು ಬಟ್ಟೆ ಸುತ್ತಿ ಬಿದಿರಿನ ಕಟ್ಟಿಗೆಗಳನ್ನು ಅದಕ್ಕೆ ಕಟ್ಟಬೇಕು. ಟೈಟಾಗಿ ಕಟ್ಟೋದ್ರಿಂದ ನಾವು ಅದನ್ನ ಫಸ್ಟ್ ಏಡ್ ಆಗಿ ಯೂಸ್ ಮಾಡ್ಬೋದು. ಹಿಂಗೆ ಹಲವಾರು ರೋಗಗಳು ದನಗಳ ಬರೋದ್ರಿಂದ ನಾವು ಅದನ್ನು ಮನೆ ಮದ್ದಾಗಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ನಮ್ಮ ರೈತ ಸ್ನೇಹಿ ಬುಕ್ ಒಳಗೆ ನಾವು ಹೇಳಿದ್ದೇವೆ. ಗುಡ್ ಮಾರ್ನಿಂಗ್ ಎವ್ರಿವನ್. ನಾವು ಇವತ್ತು ಮಾಡ್ತಿರೋ ಟೆಕ್ನಾಲಜಿ ಏನಪ್ಪ ಅಂತಂದರೆ ಕಸಿ ಮಾಡಿದ ಬದನೆಕಾಯಿ. ಈಗ ನಾರ್ಮಲಾಗಿ ರೈತರು ಏನು ಬೆಳೀತಾರಲ್ಲ ನಾಡು ಬದನೆ, ಅದು 4 ರಿಂದ 5 ತಿಂಗಳು ಮುಂಗಾರಲ್ಲಷ್ಟೇ ಬೆಳೀತಿರ್ತಾರೆ. ಈ ಕಸಿ ಮಾಡಿದ ಬದನೆಕಾಯಿ ಗಿಡ ಏನಾಯ್ತಲ್ಲ ಅದು 4 ರಿಂದ 5 ವರ್ಷ ತನಕನೂ ವರ್ಷ ಪೂರ್ತಿ ನಿಮಗೆ ಇಳುವರಿ ಕೊಡುತ್ತೆ. ಇದನ್ನು ಯಾವ ಥರ ಮನೆಯಲ್ಲೇ ಫಾರ್ಮರ್ಸ್ ಈಸಿಯಾಗಿ ನಾವು ಕಸಿ ಮಾಡಿ ಅದನ್ನು ಬೆಳ್ಕೋಬೋದು ಅನ್ನೋದನ್ನು ನಾವು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಇದು ನೀವು ನಾರ್ಮಲಾಗಿ ರೋಡ್ ಸೈಡಲ್ಲಿ ಕಸ ಅಂತ ಬೆಳೆದಿರ್ತೀರ. ಇದನ್ನು ಸ್ವಲ್ಪ ಜನ ಫಾರ್ಮರ್ಸ್ ನಾಯಿ ಬದನೆ ಅಂತ ಕರೀತಾರೆ ಅಥವಾ ಸುಂಡಿ ಬದನೆ ಅಂತ ಕರೀತಾರೆ. ನಾವು ಇದನ್ನು ಕಾಡು ಜಾತಿ ಬದನೆ ಗಿಡ ಅಂತ ಕರಿತೀವಿ. ಈ ಕಾಡು ಜಾತಿ ಬದನೆ ಗಿಡದ್ದು ಏನು ಸ್ಪೆಷಾಲಿಟಿ ಅಂದ್ರಪ್ಪ, ಇದು 10 ರಿಂದ 15 ವರ್ಷ ತನಕನೂ 5 ರಿಂದ 7 ಫುಟ್ ಹೈಟ್ ಬೆಳೆಯುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ಗ್ರಾಫ್ಟಿಂಗ್ ಮಾಡಬೇಕಾಗಿರುತ್ತೆ. ಈ ಕಸಿ ಮಾಡೋದು ಹೆಂಗಪ್ಪ ಅಂತಂದರೆ, ಈಗ ನಾರ್ಮಲ್ ಆಗಿ ಕಸಿ ಮಾಡಿದ ಇದು ವೈಟ್ ಸ್ಪೀಸಸ್ ಏನಿರುತ್ತಲ್ಲ ಅದು ತುಂಬ ಹೈಟ್ ಬೆಳೆದಿರುತ್ತೆ. ಅದರಲ್ಲಿ ನಾವು ಒಂದು ಸ್ಟೆಮ್ ಪೆನ್ಸಿಲ್ ಸೈಜ್ ಥಿಕ್ನೆಸ್ ಇರುತ್ತಲ್ಲ, ಒಂದು ಸೀಸ್ಗಡ್ಡಿ ಗಾತ್ರದನ್ನ ಕಟ್ ಮಾಡ್ಕೊಂಡು ತೊಗೊಂಬಂದು ಒಂದು ಪಾಲಿಥೀನ್ ಬ್ಯಾಗ್ ಹಾಕಿ ಗ್ರೋ ಮಾಡಬೇಕು. ಈ ಥರ ಗ್ರೋ ಮಾಡಿ 1 ಮಂತ್ ತನಕ ಗ್ರೋ ಮಾಡಬೇಕು. 1 ಮಂತ್ ಆದಮೇಲೆ ಅದು ಇದೇ ಥರ ಗ್ರೋ ಆಗಿರುತ್ತೆ. ಈ ಥರ ಗ್ರೋ ಆಗಿರೋ ಪ್ಲ್ಯಾಂಟ್ನ ಸ್ಲ್ಯಾಂಟ್ ಕಟ್ ತೊಗೋಬೇಕು. ನಾವು ಯಾವತ್ತೂ ಈ ಥರ ಸ್ಲ್ಯಾಂಟ್ ಕಟ್ ಇರುತ್ತಲ್ಲ, ಸ್ಲ್ಯಾಂಟ್ ಕಟ್ನ ತೆಗೆದು ಮೇಲ್ಗಡೆ ಪಾರ್ಟನ್ನ ರಿಮೂವ್ ಮಾಡಬೇಕು. ಮೇಲ್ಗಡೆ ಪಾರ್ಟ್ನ ರಿಮೂವ್ ಮಾಡಿ 2 to 3 ಸೆಂಟಿಮೀಟರ್ ಅಥವಾ 1.25 ಇಂಚ್ ಆಗಿ ಮಧ್ಯದಲ್ಲಿ ಶಾರ್ಪ್ ಬ್ಲೇಡಿಂದ ಸೀಳಬೇಕಾಗಿರುತ್ತೆ. ಇದನ್ನು ಸೆಂಟರ್ ವೆಡ್ಜ್ ಗ್ರಾಫ್ಟಿಂಗ್ ಅಂತ ಕರೀತಾರೆ. ಈಗ ನಾರ್ಮಲ್ ಆಗಿ ಮೇಲ್ಗಡೆಗೆ ನಾಡು ಬದನೆ ಈಗ ಯಾವ ಥರ ಫಾರ್ಮರ್ಸ್ ಗ್ರೋ ಮಾಡ್ತಿದ್ದಾರಲ್ಲ ಅದನ್ನು ನಾವು ಫ್ಲವರಿಂಗ್ ಸ್ಟೇಜಲ್ಲಿ ಇರುತ್ತಲ್ಲ, ಈಗ ಅದು 3.5 ತಿಂಗಳು 1.5 ತಿಂಗಳು ಕ್ರಾಪ್ನ ತೊಗೊಂಬಂದು ಫ್ಲವರಿಂಗ್ನ ತುದಿನ ತೊಗೊಂಬಂದು 2 ಸೈಡು ಈ ಥರ, ಅದು ಕೂಡ ಪೆನ್ಸಿಲ್ ಸೈಜ್ ಥಿಕ್ನೆಸ್ಸೇ ಇರಬೇಕು. 2 ಸೈಡು ಆಪೋಸಿಟ್ ಸೈಡಲ್ಲಿ ಈ ಥರ ಗ್ರೋ ಮಾಡ್ಕೋಬೇಕು. ನಾವು ಈ ಥರ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಇಲ್ಲಿ ನಾವು ನೋಡ್ತಿದ್ದೀವಲ್ಲ ಈ ಥರ ಕಣ್ಣು ಯಾವಾಗಲೂ ಮೇಲ್ಗಡೆ ಇರಬೇಕು. ಅದಕ್ಕೆ ಆಪೋಸಿಟ್ ಆಗಿ ನಾವು ಸ್ಲೈಸ್ ಮಾಡ್ಕೋಬೇಕಾಗಿರುತ್ತೆ. ಈ ಥರ ಮಾಡಿಕೊಂಡು ಈಗ ಇನ್ ಕೇಸ್ ನಮ್ಮ ಹತ್ರ ಅಲೋವೆರಾ ಇತ್ತಂತಂದರೆ ಅಲೋವೆರಾ ರಸಕ್ಕೆ ಅದ್ದಿ ಅದನ್ನು ಈ ಥರ ಪ್ಲೇಸ್ ಮಾಡಿ ಇದಕ್ಕೆ ನಾರ್ಮಲ್ ಆಗಿ ಪಾಲಿಥೀನ್ ಶೀಟ್ ಬರುತ್ತಲ್ಲ, ಪಾಲಿಥೀನ್ ಶೀಟ್ನ ಬಿಗ್ಗಿಯಾಗಿ ಕಟ್ಟಬೇಕಾಗಿರುತ್ತೆ. ಇಲ್ಲಿ ಕಟ್ಟಿದಾರಲ್ಲ ಆ ಥರ ಒಂದು ಚೂರು ಗಾಳಿ ಆಡ್ದಂಗೆ ಎಲ್ಲೂ ರಂಧ್ರ ಉಳಿದೇ ಇರೋ ಥರ ನಾವು ಅದನ್ನು ಕಟ್ಟಿ 15 ರಿಂದ 20 ದಿನ ನೆರಳಲ್ಲಿ ಇಡಬೇಕು. ನೆರಳಲ್ಲಿ ಯಾವ ಥರ ಇಡಬೇಕಪ್ಪ ಅಂದರೆ ದೊಡ್ಡ ದೊಡ್ಡ ಮರಗಳಿರ್ತವೆ, ಆ ಮರಗಳ ಕೆಳಗೆ ಇದನ್ನು 15 ರಿಂದ 20 ದಿನ ಬೆಳೆಸಿ ಅದಾದಮೇಲೆ ಭೂಮಿಯಲ್ಲಿ 15 ರಿಂದ 20 ಸೆಂಟಿಮೀಟರ್ ಗುಂಡಿ ಅಥವಾ ಪಿಟ್ ಅಂತ ಏನು ಕರಿತೀವಲ್ಲ ಅದನ್ನು ತೆಗೆದು ಪ್ಲಾಸ್ಟಿಕ್ ಏನೇನು ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಿ ಮಣ್ಣು ಸಮೇತ ಹಾಕಬೇಕು. ಈ ಥರ ಮಾಡೋದ್ರಿಂದ ನಿಮಗೆ 1.5 ತಿಂಗಳಿಂದ 2 ತಿಂಗಳು ಒಳಗಡೆ ನಿಮಗೆ ಮೊದಲನೇ ಇಳುವರಿ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ಕಮರ್ಷಿಯಲ್ ಆಗಿ ಪ್ರೊಡಕ್ಷನ್ ಮಾಡ್ತಿದ್ದೀವಿ ಅಂತಂದರೆ ಫಸ್ಟ್ ಟೈಮ್ ಏನು ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತಲ್ಲ ಅದನ್ನೆಲ್ಲ ತೆಗೆದು ಬಿಡಬೇಕಾಗಿರುತ್ತೆ. ಆ ಥರ
ಮಾಡೋದ್ರಿಂದ ನೆಕ್ಸ್ಟ್ ನಿಮ್ಗೆ 4 to 5 years ಸೇಮ್ ಈಲ್ಡ್ ಮೇಂಟೈನ್ ಮಾಡ್ಬೋದಾಗಿರುತ್ತೆ. ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ನಾರ್ಮಲಾಗಿ ಫಾರ್ಮರ್ಸ್ ಇವಾಗ ಏನು ಕಲ್ಟಿವೇಷನ್ ಮಾಡ್ತಿದ್ದಾರಲ್ಲ ಅದು ಒಂದು ಹೆಕ್ಟರ್ಗೆ 18 to 20 ಟನ್ ಪರ್ ಹೆಕ್ಟರ್ ಥರ ನಿಮಗೆ ಒಂದು ಇಯರ್ಗೆ ಸಿಗುತ್ತೆ. ಬಟ್ ಆದರೆ ಕಸಿ ಮಾಡಿದ ಬದನೆಕಾಯಿ 25 to 40 ಟನ್ಸ್ ಪರ್ ಹೆಕ್ಟರ್ ಥರ ಪರ್ ಆ್ಯನಮ್ಗೆ ನಿಮಗೆ ಸಿಗುತ್ತೆ. ಇದೇ ಥರ ನಿಮಗೆ 4 to 5 years ತನಕ ನೀವು ಇಳುವರಿನ ತಗೋಬೋದಾಗಿರುತ್ತೆ. ಫಾರ್ಮರ್ಸ್ ಮೇನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಸ್ವಲ್ಪ ನೀರು ಕಡಿಮೆ ಆದರೆ ಅಥವಾ ಚಳಿಗಾಲ ಬಂತು ಅಂತಂದರೆ ಫ್ರೂಟ್ ಬರಿಂಗ್ ಟೈಮಲ್ಲಿ ಅದೇನಾಗುತ್ತೆ ಫ್ಲವರ್ ಮತ್ತು ಫ್ರೂಟ್ ಡ್ರಾಪ್ ಹೂಗಳು ಉದ್ರೋದು ಹಣ್ಣುಗಳು ಉದ್ರೋದು ಜಾಸ್ತಿ ಆಗಿರುತ್ತೆ. ಬಟ್ ಆದರೆ ಕಸಿ ಮಾಡಿದ ಬದನೆಕಾಯಿ ಆ ಥರ ಎಲ್ಲ ಪರಿಸರದ ಒತ್ತಡವನ್ನು ತಡ್ಕೊಳ್ಳುವಂಥ ಶಕ್ತಿನ ಹೊಂದಿರುತ್ತೆ. ಅದರಿಂದಾಗಿ ಯಾವುದೇ ಅಂಥದ್ದು ಹೂಗಳು ಉದ್ರೋದಾಗಿರ್ಬೋದು ಹಣ್ಣುಗಳು ಉದ್ರೋದಾಗಿರ್ಬೋದು ನೋಡೋದಿಲ್ಲ. ಅದಕ್ಕೋಸ್ಕರ ಇಳುವರಿ ಒಂದು ಗಿಡದಿಂದ ನಿಮಗೆ ಜಾಸ್ತಿ ಇರುತ್ತೆ. ಇದನ್ನು ನಾವು ಕಿಚನ್ ಗಾರ್ಡನಿಂಗ್ಗೆ ಒಂದು ಪ್ಲ್ಯಾಂಟ್ ಹಾಕೊಂಡ್ವಿ ಅಂತಂದರೆ ನಿಮಗೆ ಒಂದು ಮನೆಗೆ ಇದು ಸಾಕಾಗಿರುತ್ತೆ. ಇದು ಯಾಕಪ್ಪ ಅಂತಂದರೆ ಒಂದು ವರ್ಷದಲ್ಲಿ ನಿಮಗೆ ಒಂದು ಪ್ಲ್ಯಾಂಟಿಂದ 16 to 20 kg ಥರ ನಿಮಗೆ ಸಿಗುತ್ತೆ. ನಾವು ಭಾರತದಾಗ ವಿವಿಧ ರೀತಿ ಬೆಳೆಗಳನ್ನು ಬೆಳಿತೀವಿ ಸರ್. ಬೆಳೆದ್ರಿಂದ ಮತ್ತು ಅದ್ರ ಕ್ರಾಪ್ ರೆಸಿಡ್ಯೂ ಬರ್ತಾವೆ ಸರ್. ಆ ಕ್ರಾಪ್ ಅಂದರೆ ಬೆಳೆ ಶೇಷಗಳು ಬರ್ತಾವೆ. ಅದನ್ನು ನಾವು ರೈತರು ಹೆಂಗೆ ಮ್ಯಾನೇಜ್ ಮಾಡಬೇಕಂತ ಎಲ್ಲರಿಗೂ ಗೊತ್ತಿಲ್ಲ ಸರ್. ನಾರ್ಮಲ್ ಆಗಿ ಅದನ್ನು ಮ್ಯಾನೇಜ್ ಮಾಡೋದು ಪ್ರಾಬ್ಲಮ್ ಆಗೋದ್ರಿಂದ ಅದನ್ನು ಸುಡ್ತಾರೆ ಸರ್. ಸುಡೋದ್ರಿಂದ ಅದರಲ್ಲಿ ಕಾರ್ಬನ್ ಕಂಟೆಂಟು ಮೇನಾಗಿ ಕಾರ್ಬನ್ ಕಂಟೆಂಟ್ ಹೋಗ್ತದೆ ಸರ್. ಮತ್ತು ಪೋಷಕಾಂಶ ಸ್ವಲ್ಪ ಪ್ರಮಾಣದ ಪೋಷಕಾಂಶಗಳು ಇರ್ತಾವೆ ಸರ್. ಆ ಪೋಷಕಾಂಶಗಳೆಲ್ಲ ಸುಟ್ಟು ಹೋಗ್ತಾವೆ ಸರ್. ಅದನ್ನು ನಾವು ಹೇಗೆ ಇದನ್ನು ಮಾಡ್ಬೇಕಂತ ಹೇಳ್ತೀವಿ ಸರ್. ಅದನ್ನು ಕನ್ವರ್ಷನ್ ಕಾರ್ಬನನ್ನು ಜಾಸ್ತಿ ಹೇಗೆ ಸಾಯಿಲ್ ಒಳಗೆ ಜಾಸ್ತಿ ಮಾಡ್ಬೇಕಂತ ಸರ್. ಈಗ ನಾರ್ಮಲ್ ಆಗಿ ಕಟ್ಟಿಗೆಯನ್ನು ಸುಟ್ಟು ಇದಿಲ್ಲಿ ಮಾಡ್ತೀವಿ ಸರ್. ಅದನ್ನು ಬಟ್ಟಿ ಕಟ್ಟು ಪ್ರೊಸೆಸ್ ಅಂತಾರೆ ಸರ್. ಬಿಟ್ಟು ಇದು ಮಣ್ಣಿನಲ್ಲಿ ತೆಗೆದು ಅದನ್ನು ಮುಚ್ಚಿ ಇದು ಮಾಡ್ತಾರೆ ಸರ್. ಅದೇ ರೀತಿ ನಾವು ಕ್ರಾಪ್ ರೆಸಿಡಿ ಈಗ ಭತ್ತದ ಹುಲ್ಲು ಆಗಿರ್ಬೋದು ಗೋಧಿ ಹುಲ್ಲು ಆಗಿರ್ಬೋದು ಕಬ್ಬಿನ ರವದೆ ಏನಿರ್ತೈತಲ್ಲ ಸರ್ ಮತ್ತು ಕಾಟನ್ ಕಡ್ಡಿಗಳು ಆಗಿರ್ಬೋದು ಇದು ಹತ್ತಿ ಕಡ್ಡಿಗಳಾಗಿರ್ಬೇಕು ಅವನ್ನೆಲ್ಲ ಸರ ನಾವು ಅದನ್ನು ಒಂದು ಕಡೆ ಎಲ್ಲ ಸಂಗ್ರಹಣೆ ಮಾಡಿ ಸರ್. ಒಂದು ನಾವೇನು ತಗ್ಗು ಮಾಡಿರ್ತೀವಲ್ಲ ಸರ್ ಬಟ್ಟಿ ಪ್ರೊಸೆಸ್ ಅಂತ ಮಾಡಕ್ಕೆ ಮಾಡಿರ್ತೀವಲ್ಲ ಅಲ್ಲಿ ತೊಗೊಂಬರ್ಬೇಕು ಸರ್. ಅಲ್ಲಿ ತೊಗೊಂಬಂದು ಅವನ್ನ ಹಾಕ್ಬೇಕು ಸರ್. ಹಾಕಿ ಅಲ್ಲಿ ಅದನ್ನು ಇದ್ದಿಲಾಗಿ ಮಾಡ್ಬೇಕು ಸರ್. ಇದ್ದಿಲಾಗಿ ಮಾಡಿ ಅಂದರೆ ಕಡಿಮೆ ಪೈರೋಲಿಸಿಸ್ ಪ್ರೊಸೆಸ್ ಅಂತಾರೆ ಸರ್. ಕಡಿಮೆ ಆಕ್ಸಿಜನ್ ಅಂದರೆ ಕಡಿಮೆ ಆಕ್ಸಿಜನ್ ಕೊಟ್ಟು ಅದನ್ನು ಉರಿಸ್ಬೇಕು ಸರ್. ಉರಿಸೋದ್ರಿಂದ ಇದಿಲಾಗಿ ನಮಗೆ ಇದಿಲಾಗಿ ಪರಿವರ್ತನೆ ಆಗ್ತದೆ ಸರ್. ನಂತರ ಈ ಇದಿಲಾಗಿ ಪರಿವರ್ತನೆ ಆಗಿದ್ದನ್ನು ನಾವು ತಿಪ್ಪಿ ಗೊಬ್ಬರ ನಾವು ಹೊಲಗಳಿಗೆ ತಿಪ್ಪಿ ಗೊಬ್ಬರ ಹಾಕ್ತಿರ್ತೀವಲ್ಲ ಉಳುಮೆ ಮಾಡುವ ಸಮಯದಾಗ ಅದನ್ನು ತಿಪ್ಪಿ ಗೊಬ್ಬರದ ಜೊತೆ ಸೇರಿಸಿ ಮಣ್ಣಿಗೆ ಸೇರಿಸ್ಬೇಕು ಸರ್. ಇದನ್ನು ಮಣ್ಣಿಗೆ ಸೇರಿಸೋದ್ರಿಂದ ಉಪಯೋಗಗಳು ಏನಾಗ್ತಾವೆ ಅಂದರೆ ಸರ್ ನಾವು ಕಾರ್ಬನನ್ನು ಜಾಸ್ತಿ ಮಾಡ್ಬೋದು ಸರ್ ಮಣ್ಣೊಳಗೆ. ಮತ್ತು ಸಾಯಿಲು ಅಂದರೆ ಮಣ್ಣು ಜಾಸ್ತಿ ಹೊತ್ತು ತೇವಾಂಶವನ್ನು ಹಿಡಿದಿಟ್ಟುಕೊಳ್ತೈತೆ ಸರ್. ಮತ್ತು ನಾವು ಈಗ ಯೂರಿಯಾ ಗೊಬ್ಬರ ಹಾಕ್ತೀವಿ ಸರ್. ಅದು ಮಳೆ ಜಾಸ್ತಿ ಆಗೋದ್ರಿಂದ ಅದು ಏನಾಗ್ತದೆ ಸರ್ ಎಲ್ಲ ಗೊಬ್ಬರ ಅಂಶ ಏನಿರ್ತೈತಿ ರೀಚ್ ಆಗಿ ಹೋಗ್ತೈತೆ ಸರ್. ಇದನ್ನು ಹಾಕೋದ್ರಿಂದ ಇದು ಪೋಷಕಾಂಶಗಳನ್ನೆಲ್ಲ ಹಿಡಿದಿಟ್ಕೋತೈತೆ ಸರ್. ಹಿಡಿದಿಟ್ಕೊಳ್ಳೋದ್ರಿಂದ ಇದನ್ನು ಹಿಡಿದಿಟ್ಕೊಂಡು ನೆಕ್ಸ್ಟ್ ನಂತರ ಇದನ್ನು ರೂಟ್ಗಳು ಇದರಿಂದ ಅಬ್ಸರ್ವ್ ಮಾಡ್ಕೋತಾವೆ ಸರ್. ಮತ್ತು ಇದ್ರ ದೀರ್ಘ ಪ್ರಮಾಣದ ಅಂದರೆ ಭಾಳ ವರ್ಷಗಳು ಮತ್ತು ಹೊಲದಲ್ಲಿ ಇರ್ತೈತೆ ಸರ್. ಲಘು ಕೊಳೆಯೋದಿಲ್ಲ ಸರ್. ಈಗ ನಾವು ಅದನ್ನು ಮಲ್ಚಿಂಗ್ ಅಂತೂ ಮಾಡಿರ್ತೀವಿ ಸರ್. ಮಲ್ಚಿಂಗ್ ಮಾಡೋದ್ರಿಂದ ನಾವು ಇದನ್ನು 1 ವರ್ಷ 2 ವರ್ಷಕ್ಕೆ ಅದು ಕೊಳತು ಹೋಗ್ತೈತೆ ಸರ್. ಆ ರೀತಿಯಾಗಿ ಮಾಡ್ಬೇಕು ಸರ್. ಇದನ್ನು ಒಮ್ಮೆ ಮಾಡೋದ್ರಿಂದ ಸರ್ ದೀರ್ಘಕಾಲ ಅಂದರೆ ಸುಮಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಇರೋದ್ರಿಂದ ನಮಗೆ ಇದರಿಂದ ಭಾಳ ತುಂಬ ಉಪಯೋಗ ಆಗುತ್ತೆ ಸರ್. ಗುಡ್ ಮಾರ್ನಿಂಗ್. ಇದು ಸ್ಟಾರ್ಟಪ್ ಸ್ಕೀಮ್ಸ್ ಅಂತ ಹೇಳಿ ಈಗ ರೈತರಿಗೆ ನಿರುದ್ಯೋಗ ಅಥವಾ ರೈತರ ಮಕ್ಕಳು ಡಿಗ್ರಿ ಮುಗಿಸ್ಬಿಟ್ಟು ನಿರುದ್ಯೋಗ ನಾವು ಖಾಲಿ ಕುಂದಿರಬೇಕು ಹೊಳೆ ಫಾರ್ಮ್ಗೆ ವಾಪಸ್ ಬರದೇ ಇರೋ ಕಾರಣ ಗೌರ್ಮೆಂಟ್ ಈಗ ಸ್ಕೀಮ್ಸನ್ನು ಎಂಪ್ಲಾಯ್ ಮಾಡೋಕ್ಕೆ ಸ್ಕೀಮ್ಸ್ ಅನ್ನೋದನ್ನು ತಂದಿದೆ. ಅದರಲ್ಲಿ ಫಸ್ಟ್ ಬರೋದು RKVY. ಇದು RKVY ಏನಪ್ಪ ಅಂದರೆ ಈಗ ನಮ್ಮ ಹತ್ರ ಯಾವುದೋ ಒಂದು ಹೊಸ ಐಡಿಯಾ ನಾವು ಯಾವುದೋ ಒಂದು ಡೈರಿ ಫಾರ್ಮಿಂಗ್ನ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದಕ್ಕೆ ಫಂಡಿಂಗ್ ಕೊಡುತ್ತೆ. ಫಂಡಿಂಗ್ ಹೆಂಗಪ್ಪ ಅಂದರೆ ಅನ್ವೇಷಣೆ ಮತ್ತು ಆವಿಷ್ಕಾರ. ಅನ್ವೇಷಣೆ ಅಂದರೆ ನಮ್ಮ ಹೊಸದಾಗಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಗೌರ್ಮೆಂಟ್ ಅದಕ್ಕೆ 5 ಲಕ್ಷ ಕೊಡುತ್ತೆ. ಅಥವಾ ಇನ್ನು ಆವಿಷ್ಕಾರ ಏನಂತ ಅಂದರೆ ನಮ್ಮ ಹತ್ರ ಇರೋ ಫಾರ್ಮಿಂಗನ್ನು ನಾವು ಎನ್ಲಾರ್ಜ್ ಮಾಡ್ತೀವಿ, ಬ್ರಾಡಾಗಿ ಒಂದು ದೊಡ್ಡ ಬಿಸ್ನೆಸ್ ಮಾರ್ಕೆಟ್ನ ಸೆಟ್ ಮಾಡ್ತೀವಿ ಅಂದರೆ ಅದಕ್ಕೆ 25 ಲಕ್ಷದವರೆಗೂ ಲೋನ್ ಕೊಡುತ್ತೆ. ಮತ್ತು ಇನ್ನು ಬಂದು ಬೈರಾಕಿ ಅಂದರೆ ಇದು ಎಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್. ಇದು ಸ್ಟೂಡೆಂಟ್ಸಿಗೆ ಯಾಕಪ್ಪ ಅಂದರೆ ನಮ್ಮಲ್ಲಿರೋ ಸ್ಟೂಡೆಂಟ್ಸಿಗಿಂತ ಸ್ಟಾರ್ಟಪ್ ದುನಿಯಾದಲ್ಲಿ ಹೊಸ ಐಡಿಯಾಗಳನ್ನ ಅಪ್ರೋಚ್ ಆಗಿ ಹೊಸದಾಗಿ ಏನಾದರೂ ಒಂದು ಐಡಿಯಾನ ಜನರಿಗೆ ಕೊಡಬೇಕು, ಆ ರೀತಿ ಇದನ್ನು ಕೊಡಬೇಕಂತ ಹೇಳಿ ಬೈರಾಕಲ್ಲಿ UG ಸ್ಟೂಡೆಂಟ್ಸ್ ಸ್ಪೆಷಲಿ ಫಾರ್ UG ಸ್ಟೂಡೆಂಟ್ಸ್ಗೆ ಅವ್ರಿಗೆ 2.5 ಲಕ್ಷ ಗ್ರ್ಯಾಂಟ್ ಕೊಡುತ್ತೆ. ಮತ್ತು ಮಂತ್ಲಿ 2,500 ಅಂತೆ 3 ತಿಂಗಳಿಗೊಮ್ಮೆ 7,500 ರೂಪಾಯಿ ಇದನ್ನು ಕೊಡುತ್ತೆ ಸ್ಕಾಲರ್ಶಿಪ್ಪು. ಮತ್ತು ಅದರೊಳಗೆ PG ಮತ್ತು PhD ಮಾಡ್ತಾಯಿದ್ರೆ ಅವರು PG ಮತ್ತು PhD ಮುಗಿಸಿದ್ರೆ PG ಅವ್ರಿಗೆ ಪರ್ ಮಂತ್ 30,000 ಮತ್ತು 3 ಲಕ್ಷ ಗ್ರ್ಯಾಂಟ್ ಅವ್ರ ರಿಸರ್ಚ್ ವರ್ಕಿಗೆ ಕೊಡುತ್ತೆ. ಮತ್ತು PhD ಅವರು PhD ಮುಗಿದ ತಕ್ಷಣ ಅವ್ರಿಗೆ 50,000 ಪರ್ ಮಂತು ಮತ್ತು 5 ಲಕ್ಷ ಗ್ರ್ಯಾಂಟ್ ಕೊಡುತ್ತೆ. ಇದಿಷ್ಟು ಸ್ಕೀಮ್ಸ್ಗೆ ಆಗಿತ್ತು.